ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ಏನ್ಲ ಇದು 4 ದಿನದಿಂದ ಬರೀ ಇದನ್ನೇ ಹೇಳ್ಕೊಂಡು ಓಡಾಡ್ತೈತಿ. ಮುಂದಕ್ಕೆ ಏನಾರ ಹೆಜ್ಜೆ ಮಡಗ ಕೇಳಲೆ ಸುಮ್ಕೆ ಡೈಲಾಗ್ ಹೊಡೆದು ಸುಮ್ಕಂದ್ರೆ ಹೆಂಗ್ಲ ಓದಿ ಕ್ಯಾತ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೆ ಕಣ. ಆಲ್ರೆಡಿ 14-15 ಜನ MLA ಸೇರಿಸ್ಕೊಂಡು ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತ ಹೊಂಟೈತೆ. ಯಾರ ಮುಂದೆ ಶಕ್ತಿ ಪ್ರದರ್ಶನ ಮಾಡ್ತದಂತಲೇ? ಹೈಕಮಾಂಡಿನ ಮುಂದೆ ಕಣ. ಇನ್ಯಾರ ಮೇಲೆ ಶಕ್ತಿ ಪ್ರದರ್ಶನ ಮಾಡಕ್ಕಾಯ್ತದಿಲ್ಲ. ಮುಂದು ಎಲೆಕ್ಷನ್ ಬಂದಾಗ ಕಡೆಯ ಪಕ್ಷ 10 ಜನಗಳನ್ನ ಗೆಲ್ಲಿಸ್ಕೊಂಬರಂಗಿದ್ರಿ ಶಕ್ತಿ ಪ್ರದರ್ಶನ ಮಾಡಕ್ ಕೇಳ ರಾಜಣ್ಣಂಗಿ. ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದ್ರೆ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದ್ರು ಒಳ್ಳೇದು ಮಾಡುವಂಥದಕ್ಕೆ ಉಪಯೋಗ ಮಾಡೋಣ ಅಂತ. ಮಾಡ್ತದಂತೆ ಕಣ. ಅದ್ರ ಸಮುದಾಯಕ್ಕೆ ಅದೇ ದೊಡ್ಡ ಲೀಡರ್ ಆಯ್ತದಂತೆ. ಅದಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತ ಹೊಂಟಿರೋದು. ಇದರ ಶಕ್ತಿ ಪ್ರದರ್ಶನ ನೋಡಿ ಹೈಕಮಾಂಡ್ ನಾವು ಬೆದರಿ ಬೆಚ್ಚಿ ಅದರಿ ಅಲ್ಲಾಡಿ ಹೋಯ್ತವೇನೋ ಕಂಡ. ಅದೆಂತ ಶಕ್ತಿ ಪ್ರದರ್ಶನ ಮಾಡ್ತದೋ ನೋಡೋಣ ತಡಿಯಪ್ಪ. ಇದು ಬರೀ ರಾಜಣ್ಣನ ಶಕ್ತಿ ಪ್ರದರ್ಶನ ಮಾತ್ರ ಅಲ್ಲ ಕಲ್ಲಣ್ಣ. ಇಂಡೈರೆಕ್ಟ್ ಆಗಿ ಸಿದ್ದಣ್ಣನ ಶಕ್ತಿ ಪ್ರದರ್ಶನ ಆಯ್ತದೆ. ಯಾಕಂದ್ರೆ ಸಿದ್ದಣ್ಣನ ಶಿಷ್ಯನ ಸಿದ್ದಣ್ಣಂಗೆ ಗೊತ್ತಾಗ್ದಂಗೆ ಎತ್ತಿ ಕಾಂಪೌಂಡ್ ಇಂದ ಆಚೆ ಬಿಸಾಕವ್ರೆ ಅಂದ್ರೆ ಸಿದ್ದಣ್ಣಂಗೆ ಅಲ್ವೆಲ್ಲಣ್ಣ ಅವಮಾನ. ಅದೇನೋ ಕರೆಕ್ಟ್ ಕಂಡ್ಲ. ಇದಕ್ಕೆ ನೋಟಿಸ್ ಕೊಡ್ತೀನಿ ಅಂದಾಗ್ಲಿ ಹೊಸಿ ನೋಡಿ ಮಾಡಿ ಮಾತಾಡಪ್ಪ ರಾಜಣ್ಣ ಅಂತ ಹೇಳದ್ ಬಿಟ್ಟು ಸಿದ್ದಣ್ಣ ಸೀದಾ ಇದನ್ನ ನೆತ್ತಿ ಮೇಲೆ ಕುಂಡ್ರಿಸ್ಕೊಂಡ್ಬಿಟ್ಟಿತ್ತು ಕಂಡ್ಲ. ನಾನು DCM ಆಯ್ತೀನಿ. ಸಮುದಾಯಕ್ಕೆ ಒಂದು DCM ಬೇಕು. 3 ಜನ DCM ಆದ್ರೆ ತೊಂದರೆ ಇಲ್ಲ ಅನ್ಕೊಂಡು ಓಡಾಡ್ತಿತ್ತು ಪಾಪ. ಇರೋ ಮಂತ್ರಿಗಿರನು ಕಿತ್ಕೊಂಡ್ಬಿಟ್ಟು. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ರಾಜಣ್ಣನ ಹೇಳ್ದೆ ಕೇಳ್ದೆ ಕಿತ್ತಾಕಿರೋದ್ ನೋಡ್ತಾ ಇದ್ರಿ. ಮುಂದಕ್ಕೆ ಸಿದ್ದಣ್ಣನ್ನು ಯಾವ ಮುಲಾಜು ಇಲ್ದೆ ಕುರ್ಚಿ ಬಿಟ್ಟು ಬಿಡಪ್ಪ ಸಿದ್ದಣ್ಣ ಅಂತವ ಲೆಟರ್ ಕಳ್ಸಿದ್ರು ಕಳಿಸ್ಬೋದು ಕಂಡ. ಅದ್ರಲ್ಲೇನು ಆಶ್ಚರ್ಯನೇ ಇರೋದಿಲ್ಲ. ಆದ್ರೆ ಯಾವ ಕಾಲಕ್ಕೆ ಏನಾಯ್ತದೋ ಕಾಯ್ದು ನೋಡೇನೆ ನೆಡ್ಲೆ. ಶಿವನಿ ಶಂಭುಲಿಂಗ.